ಹಾಯ್ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಿರ್ಮಾಣ ಸೇವಾ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇಸಾಕ್ ರಾಜ್. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಒಟ್ಟು 7,951 ಹುದ್ದೆಗಳ ನೇಮಕಾತಿಗಾಗಿ ಕರೆ ನೀಡಲಾಗಿದೆ. ಆ ಹುದ್ದೆಗಳ ಹೆಸರನ್ನು ನೋಡಿಕೊಳ್ಳುವುದಾದರೆ ಜೂನಿಯರ್ ಇಂಜಿನಿಯರ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪಾರ್ಟ್ ಮೆಟೀರಿಯಲ್ಸ್ ಸೂಪರಿಂಟೆಂಡೆಂಟ್ DMS, ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ CME. ಈ ಹುದ್ದೆಗಳ ನೇಮಕಾತಿಗಾಗಿ ಕರೆಯನ್ನು ನೀಡಲಾಗಿದೆ. ಹೆಚ್ಚಿನ ವಿವರಣೆಯನ್ನು ನೋಡಿಕೊಳ್ಳುವುದಾದರೆ ಜುಲೈ 30ನೇ ತಾರೀಕಿನಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನುವುದು ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕವು ಬಂದು ಆಗಸ್ಟ್ 29ನೇ ದಿನಾಂಕದಂದು ಕೊನೆಯ ದಿನಾಂಕವಾಗಿದೆ. ಶುಲ್ಕದ ವಿವರಣೆಯನ್ನು ನೋಡಿಕೊಳ್ಳುವುದಾದರೆ ರಿಸರ್ವೇಷನ್ ಇಲ್ಲದವರಿಗೆ 500 ರೂಪಾಯಿ ಫೀಸ್ ಆಗಿರುತ್ತೆ. SC, ST, ಮೈನಾರಿಟೀಸ್, EWS, ಎಕ್ಸ್ ಸರ್ವಿಸ್ ಮ್ಯಾನ್, PWBDS, ಹೆಣ್ಣು ಮಕ್ಕಳಿಗೆ ಮತ್ತು ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ 2 ರೀತಿಯ ಎಕ್ಸಾಮ್ ಇರುತ್ತೆ. ಪೇಪರ್ 1, ಪೇಪರ್ 2 ಅಂತೇಳಿ. ಆ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಅದು 1/3 ಮಾರ್ಕ್ಸ್ ನೆಗೆಟಿವ್ ಮಾರ್ಕಾಗಿ ಇರುತ್ತೆ. ಅಂದರೆ 3 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ಟಲ್ಲಿ ಸರಿಯಾದ 1 ಮಾರ್ಕ್ಸನ್ನು ಕೂಡ ಕಟ್ ಮಾಡಲಾಗುತ್ತದೆ. ನೇಷನಾಲಿಟಿ ಬಂದುಬಿಟ್ಟು ಇಂಡಿಯನ್ ಆಗಿರಬೇಕು. ಅಂದರೆ ಅವರು ಭಾರತ ದೇಶದಲ್ಲಿ ಹುಟ್ಟಿ ಅವರ ವಿದ್ಯಾಭ್ಯಾಸವನ್ನು ಸಂಪೂರ್ಣಗೊಳಿಸಿರಬೇಕು. ಎಕ್ಸಾಮ್ ಲೆವೆಲ್ ಬಂದು ಆಲ್ ಇಂಡಿಯಾ ಲೆವೆಲ್. ಭಾರತ ದೇಶದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ಅಥವಾ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ಬಂದು ಕನಿಷ್ಠ ಅಂತಂದರೆ 18 ವರ್ಷ ಮೇಲ್ಪಟ್ಟಿರಬೇಕು. ಗರಿಷ್ಠ ಅಂತಂದರೆ 33 ವರ್ಷ ಒಳಗಿನವರಾಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆಯನ್ನು ನೋಡಿಕೊಳ್ಳುವುದಾದರೆ 3 years ಡಿಪ್ಲೊಮಾ ಇನ್ ರಿಲೆವೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್, BE or BTech ಇನ್ ರಿಲೆವೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ 3 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಪದವಿಯನ್ನು ಹೊಂದಿರಬೇಕು. ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿನಲ್ಲಿ ಪದವಿಯನ್ನು ಹೊಂದಿರಬೇಕು. ಮುಖ್ಯವಾಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಫ್ ಡಿಗ್ರಿ, ಡಿಪ್ಲೊಮಾ ಆರ್ ನಾಟ್ ಎಲಿಜಿಬಲ್. ಕೊನೆಯ ವರ್ಷದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಅಂದರೆ ಡಿಪ್ಲೊಮಾ 3rd ಇಯರ್ ಆಗಿರ್ಬೋದು ಅಥವಾ BE, BTechನಲ್ಲಿ ಕೊನೆಯ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅವರು ಅವಕಾಶವನ್ನು ಅಪ್ಲೈ ಮಾಡುವುದಕ್ಕೆ ಕೊಟ್ಟಿಲ್ಲ. ಈ ವಿದ್ಯಾರ್ಹತೆಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬೇಕಾಗಿರುವಂಥ ಡಾಕ್ಯುಮೆಂಟ್ಸನ್ನು ನೋಡಿಕೊಳ್ಳುವುದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಮಾರ್ಕ್ ಶೀಟ್ಸ್ ಆಫ್ 10th ಕ್ಲಾಸ್, 12th ಕ್ಲಾಸ್ ಆ್ಯಂಡ್ ಡಿಪ್ಲೊಮಾ ಆರ್ ಡಿಗ್ರಿ. 10ನೇ ತರಗತಿಯ, PUCಯ, ಡಿಪ್ಲೊಮಾ ಅಥವಾ ಡಿಗ್ರಿಯ ಮಾರ್ಕ್ ಶೀಟ್ಸನ್ನು ಕೂಡ ಸಬ್ಮಿಟ್ ಮಾಡಬೇಕು. ಸಿಗ್ನೇಚರನ್ನು ಕೂಡ ನೀಡಬೇಕು. ಅದೇ ರೀತಿಯಾಗಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಡೇಟನ್ನು ಬಿಡ್ತಾರೆ. ಆ ಎಕ್ಸಾಮ್ನಲ್ಲಿ 2 ರೀತಿಯಾಗಿರುತ್ತೆ. ಪೇಪರ್ 1, ಪೇಪರ್ 2 ಅಂತ ಹೇಳಿ. ಮೊದಲನೇದಾಗಿ ಪೇಪರ್ 1 ಎಕ್ಸಾಮ್ ಪ್ಯಾಟರ್ನನ್ನು ನೋಡಿಕೊಳ್ಳೋಣ. ಮ್ಯಾಥಮೆಟಿಕ್ಸ್ ಗಣಿತ ಸಬ್ಜೆಕ್ಟ್ನಲ್ಲಿ 30 ಮಾರ್ಕ್ಸ್ ಪ್ಲಸ್ 30 ಪ್ರಶ್ನೆಗಳು ನೀಡ್ತಾರೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಪ್ರಶ್ನೆಗಳಿಗೆ 25 ಅಂಕಗಳು. ಜನರಲ್ ಅವೇರ್ನೆಸ್ 15 ಪ್ರಶ್ನೆಗಳಿಗೆ 15 ಅಂಕಗಳು. ಜನರಲ್ ಸೈನ್ಸ್ಗೆ 30 ಪ್ರಶ್ನೆಗಳಿಗೆ 30 ಅಂಕಗಳು. ಈ ರೀತಿಯಾಗಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳನ್ನು ಕೊಟ್ಟು ಅದಕ್ಕೆ 100 ಅಂಕಗಳನ್ನು ನೀಡಲಾಗಿದೆ. ಇದಕ್ಕೆ 90 ನಿಮಿಷಗಳ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ. ಅಂದರೆ 1.5 ತಾಸು. ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ನೋಡಿಕೊಳ್ಳುವುದಾದರೆ ಜನರಲ್ ಅವೇರ್ನೆಸ್ಗೆ 15 ಪ್ರಶ್ನೆಗಳಿಗೆ 15 ಅಂಕಗಳು. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಗೆ 15 ಪ್ರಶ್ನೆಗಳಿಗೆ 15 ಅಂಕಗಳು. ಕಂಪ್ಯೂಟರ್ ಅಪ್ಲಿಕೇಶನ್ಗೆ 10 ಪ್ರಶ್ನೆಗಳಿಗೆ 10 ಅಂಕಗಳು. ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ಗೆ 10 ಪ್ರಶ್ನೆಗಳಿಗೆ 10 ಅಂಕಗಳು. ಅದೇ ರೀತಿಯಾಗಿ ಟೆಕ್ನಿಕಲ್ ಎಬಿಲಿಟಿಗೆ 100 ಪ್ರಶ್ನೆಗಳನ್ನು ಕೊಟ್ಟು 100 ಅಂಕಗಳನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ 150 ಪ್ರಶ್ನೆಗಳನ್ನು ಕೊಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇದಕ್ಕಾಗಿ 120 ನಿಮಿಷಗಳು ಅಂದರೆ 2 ಗಂಟೆಗಳ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ. ಸೆಲೆಕ್ಷನ್ ಪ್ರೊಸೆಸ್ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಯನ್ನು ನೋಡಿಕೊಳ್ಳುವುದಾದರೆ
RRB ಜೂನಿಯರ್ ಇಂಜಿನಿಯರ್ CBT 1 ಅಂದರೆ ಪೇಪರ್ 1 ಪರೀಕ್ಷೆ, RRB ಜೂನಿಯರ್ ಇಂಜಿನಿಯರ್ CBT 2 ಪೇಪರ್ 2 ಪರೀಕ್ಷೆ. ಈ ಎರಡೂ ಪರೀಕ್ಷೆಗಳಲ್ಲಿ ಪಾಸಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಇದರಲ್ಲಿ ಪಾಸಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಎಂಬ ಪರೀಕ್ಷೆ ಕೂಡ ಇರುತ್ತೆ. ಇದರಲ್ಲಿ ಪಾಸಾಗಬೇಕು. ಇವೆಲ್ಲ ಪರೀಕ್ಷೆಗಳು ಪಾಸಾದ ನಂತರ ಫೈನಲ್ ಮೆರಿಟ್ ಲೀಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ಆ ಲೀಸ್ಟ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಹುದ್ದೆಯ ನೇಮಕಾತಿ ಕನ್ಫರ್ಮ್ ಆಗಿರುತ್ತೆ. ಈ ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾದ ನಂತರ ಜಾಬ್ಗೆ ಅಪಾಯಿಂಟ್ ಆಗ್ತೀರಾ. ಜಾಬ್ಗೆ ಅಪಾಯಿಂಟ್ ಆದ ನಂತರ ಸ್ಯಾಲರಿಯನ್ನು ನಾವು ಅಂದರೆ ಸಂಬಳವನ್ನು ನೋಡಿಕೊಳ್ಳುವುದಾದರೆ ಮೊದಲು ಟ್ರೈನಿಂಗನ್ನು ನೀಡಲಾಗುತ್ತದೆ. ಈ ಟ್ರೈನಿಂಗ್ ಪೀರಿಯಡ್ನಲ್ಲಿ 46,374 ರೂಪಾಯಿ ಸಂಬಳವಾಗಿ ನೀಡಲಾಗುತ್ತದೆ. ನಂತರ ಟ್ರೈನಿಂಗ್ ಆದ ನಂತರ 55,023 ರೂಪಾಯಿಯನ್ನು ಪ್ರತಿ ತಿಂಗಳು ಸಂಬಳವಾಗಿ ನೀಡಲಾಗುತ್ತದೆ. ನೋಡಿದ್ರಲ್ಲ ಗಾಯ್ಸ್, ಇಲ್ಲಿವರೆಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನವರು ಜೂನಿಯರ್ ಇಂಜಿನಿಯರ್ ಹುದ್ದೆಯ ನೇಮಕಾತಿಯ ನೋಟಿಫಿಕೇಷನಲ್ಲಿದ್ದಂಥ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ನೀಡಿದ್ದೇನೆ ಎಂದು ಭಾವಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ಕೂಡ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ. ಹಾಗಾಗಿ ನಿರ್ಮಾಣ ಸೇವೆ ಸಂಸ್ಥೆಯವರು ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟಿದ್ದಾರೆ. ಅದುವೇ 1800-425-2429. ಇದು ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೆ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಈ ಸಮಯದಲ್ಲಿ ನಮ್ಮ ಕೌನ್ಸಿಲರ್ಸ್ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡಲು ಸಿದ್ಧರಾಗಿದ್ದಾರೆ. ಮತ್ತು ಯಾಕೆ ತಡ ಮಾಡ್ತಾ ಇದ್ದೀರಿ? ಈಗಲೇ ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ಉಚಿತವಾಗಿ ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇಂಥ ಮಾಹಿತಿಯನ್ನು ಪಡೆದುಕೊಳ್ಳಲು ಅಂದರೆ ಜಾಬ್ಸ್, ಅಡ್ಮಿಷನ್ಸ್, ಸ್ಕಾಲರ್ಶಿಪ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಕೆರಿಯರ್ ಇಂಥ ಮಾಹಿತಿಯನ್ನು ಪ್ರತಿದಿನ ವಾಟ್ಸಪ್ನಲ್ಲಿ ಪಡೆದುಕೊಳ್ಳಲು 9154080273 ಈ ನಂಬರನ್ನು ಸೇವ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಹಾಯ್ ಎಂದು ಮೆಸೇಜ್ ಮಾಡಿ. ಇಂಥ ಮಾಹಿತಿಯ ವಿಡಿಯೋಗಾಗಿ ಲೈಕ್ ದಿ ವಿಡಿಯೋ, ಕಾಮೆಂಟ್ ಯುವರ್ ಒಪಿನಿಯನ್, ಶೇರ್ ದಿಸ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಫೈನಲಿ ಸಬ್ಸ್ಕ್ರೈಬ್ ನಿರ್ಮಾಣ್ ವಿದ್ಯಾ ಹೆಲ್ಪ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.